ಯೇಸು ಸ್ವಾಮಿ 3.5 ವರ್ಷ ತನ್ನ ಶಿಷ್ಯರನ್ನು ಜೊತೆಯಲ್ಲಿ ಇಟ್ಕೊಂಡು ಆ ಶಿಷ್ಯರ ಜೊತೆಯಲ್ಲಿ ಗಲಿಲಾಯ ಭಾಗ, ಸಮಾರ್ಯ ಭಾಗ, ಯೂದಾಯ ಭಾಗ, ಪೆರಿಯ, ಸೀದೋನ್ ಪ್ರಾಂತ್ಯ ಎಲ್ಲ ಭಾಗಗಳಲ್ಲಿ ಕರೆದುಕೊಂಡು ಹೋಗಿ ಆತನು ಮಾತನಾಡದಿರುವಂಥ ಸಂಗತಿಗಳೇ ಇಲ್ಲ ರೀ. ಎಲ್ಲ ವಿಷಯಗಳಲ್ಲಿ ಮನುಷ್ಯನ ಪಾಪದ ಕುರಿತಾಗಿ, ಮನುಷ್ಯನು ದೇವರ ಕಡೆ ತಿರುಗಿಕೊಳ್ಳುವ ವಿಷಯವಾಗಿ, ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ, ದೇವರಿಗೂ ಮನುಷ್ಯನಿಗಿರುವ ಸಂಬಂಧದ ಕುರಿತಾಗಿ, ಪ್ರಾರ್ಥನೆ ಕುರಿತಾಗಿ, ಅದ್ಭುತಗಳ ಕುರಿತಾಗಿ ಮತ್ತು ಅನೇಕ ಉಪಮಾನಗಳ ಮೂಲಕವಾಗಿ, ಉಪದೇಶಗಳ ಮೂಲಕವಾಗಿ ಅವ್ರ ಸಂಗಡ ಮಾತನಾಡಿದಂಥ ದೇವರು, ಮಾತನಾಡಿದಂಥ ಯೇಸು ಸ್ವಾಮಿ ತನ್ನ ಕೊನೆಗೆ ಆತನ ಒಬ್ಬಂಟಿಗನಾಗಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಅವರು ಯಾರೂ ಕೂಡ ಆತನ ಜೊತೆ ನಿಲ್ಲಕ್ಕಾಗಲಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಗಳಿಗೆ ಆದರೂ ನನಗೋಸ್ಕರ ಏನು ಮಾಡಲಾರ್ರಿ, ಪ್ರಾರ್ಥಿಸಲಾರಿರ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಒಂದು ಗಳಿಗೆ ಆದರೂ ಯೇಸು ಸ್ವಾಮಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾರೆ, ಒಂದು ಗಳಿಗೆ ನೀವು ನನಗೋಸ್ಕರ ಪ್ರಾರ್ಥಿಸಲಾರಿರ. ಹಾಗಾದರೆ ಆತನು ಮಾಡಿದಂಥ ಉಪದೇಶ ಎಲ್ಲೋಯ್ತು? ಆತನು ಮಾಡಿದಂಥ ವಾಕ್ಯಗಳು ಎಲ್ಲೋ ಹೋದವು? ತನ್ನ ಪರಿಶುದ್ಧ ಮಂದಿರದಲ್ಲಿ ನಾವು ರಕ್ಷಿಸಲ್ಪಟ್ಟ ಮೊದಲನೇ ದಿನಗೊಂಡು ಇಲ್ಲಿ ತನಕ ಎಷ್ಟು ಉಪದೇಶಗಳಿಂದ ಆತ ನಮ್ಮನ್ನು ಆಶೀರ್ವದಿಸಿದ್ದಾನೆ, ಎಷ್ಟು ಉಪದೇಶಗಳಿಂದ ನಮ್ಮ ಸಂಗಡ ಮಾತನಾಡಿದ್ದಾನೆ. ಪ್ರವಾದನ ರೂಪವಾಗಿ ದೇವರು ಮಾತನಾಡಿದ್ದಾನೆ, ವಾಗ್ದಾನಗಳ ರೂಪವಾಗಿ ದೇವರು ಮಾತನಾಡಿದ್ದಾನೆ. ನಮ್ಮನ್ನು ಎಚ್ಚರಿಸುವ ಸಂದೇಶದಿಂದ ಆತನು ಮಾತನಾಡಿದ್ದಾನೆ, ನಮ್ಮನ್ನು ಉಜ್ಜೀವಿಸುವ ಸಂದೇಶದಿಂದ ಮಾತನಾಡಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವ ಸಂದೇಶಗಳಿಂದ ಆತನು ಮಾತನಾಡಿದ್ದಾನೆ. ಇಬ್ರಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯ ಯಾರಾದರೂ ಹೋದ್ರಿ? ಹಿಬ್ರೂಸ್. ನೋಡ್ರಿ, ವಾಕ್ಯ ಹೇಳ್ತಿದೆ, ಪುರಾತನ ಕಾಲದಲ್ಲಿ ಬರೇ ನಮ್ಮ ಸಂಗಡ ಅಷ್ಟೇ ಅಲ್ಲ ರೀ, ಅಬ್ರಹಾಂ, ಈಸಾಕ್, ಯಾಕೋಬರಿಂದ ಮೊದಲುಗೊಂಡು ನಮ್ಮ ಪಿತೃಗಳ ಸಂಗಡ ದೇವರು ಹೆಂಗಂತೆ ಪ್ರವಾದಿಗಳ ಬಾಯಿಂದ, ನೋಡ್ರಿ, ಆಯಾ ಕಾಲಕ್ಕೆ ತಕ್ಕ ಹಾಗೆ, ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ, ಆ ಸಿಚುವೇಶನ್ಗಳಿಗೆ ತಕ್ಕ ಹಾಗೆ ಭಾಗವಾಗಿ ಮತ್ತು ಸುಮ್ಮನೆ ಹಾಗೆ ಅಲ್ಲ, ಅನೇಕ ವಿಧಗಳವಾಗಿ ಮಾತನಾಡಿದಂಥ ದೇವರು, ಎಲ್ಲರೂ ಒಂದು ಸತಿ ಹೇಳ್ರಿ, ಈ ಅಂತ್ಯ ದಿನಗಳಲ್ಲಿ ಇದು ಯಾವ ದಿನ ಎಂಬುದಾಗಿ ಇಬ್ರಿ ಗ್ರಂಥಕರ್ತನ ಹೇಳ್ತಾನೆ. ನಾವು ಯಾವ ದಿನದಲ್ಲಿ ನಾವಿದ್ದೇವೆ? ಯಾವ ದಿನದಲ್ಲಿ? ನಾವು ಅಂತ್ಯ ದಿನದಲ್ಲಿ ಇರುವಂಥ ನಾವುಗಳನ್ನು ದೇವರು ಈಗ ಹೆಂಗೆ ಮಾತಾಡ್ತಾ ಇದ್ದಾನಂತೆ? ನಮ್ಮ ಸಂಗಡ ಯಾರ ಮೂಲಕವಾಗಿ? ಮಗನ ಮೂಲಕವಾಗಿ ಮಾತಾಡಿದ್ದಾನೆ. ಎಲ್ಲ ಮಾತಾಡಿದ್ದಾನೆ. ಎಸ್, ದೇವರು ನಮಗೆ ಭಾಗವಾಗಿ ವಿಧವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತಾಡಿದಂಥ ಒಂದೇ ಒಂದು ಉದ್ದೇಶ ಅಂದರೆ ನಾವು ಹೊಸ ಸೃಷ್ಟಿಗಳಾಗಿ ಆತನ ಸನ್ನಿಧಾನದಲ್ಲಿ ಹೊಸಬರಾಗಿ ನಾವು ನಡ್ಕೊಳ್ಬೇಕೆಂಬುದಾಗಿ. ಆಮೇನ್. ಬದಲಾಯಿಸಲ್ಪಟ್ಟ ಜನರಾಗಿ ನಾವು ಜೀವಿಸ್ಬೇಕು. ಆಮೇನ್. ದೇವರು ಬಯಸುವ ಜೀವಿತದಲ್ಲಿ ಜೀವಿಸ್ಬೇಕು. ಆಮೇನ್. ಮೊದಲನೇದಾಗಿ ದೇವರು ನೂತನ ಸೃಷ್ಟಿ ಎಂಬುದಾಗಿ ಹೇಳಬೇಕಾದ್ರೆ, ದೇವರು ಭೂಮಿಗಳನ್ನು, ಆಕಾಶವನ್ನು ದೇವರು ಉಂಟು ಮಾಡಿ, ಆಕಾಶದಲ್ಲಿರುವ ಸಂಗತಿಗಳನ್ನು ದೇವರು ಉಂಟು ಮಾಡಿ, ಭೂಮಿಯಲ್ಲಿರುವ ಸಂಗತಿಗಳನ್ನು ದೇವರು ಉಂಟು ಮಾಡಿ, ನೀರನ್ನು ದೇವರು ಉಂಟು ಮಾಡಿ, ನೀರೊಳಗಿರುವಂಥ ಜಲಚರಗಳನ್ನು, ಭೂಮಿ ಮೇಲೆ ನಡೆದಾಡುವ ಪ್ರಾಣಿಗಳನ್ನು, ಆಕಾಶದಲ್ಲಿ ಹಾರಿಡುವ ಪಕ್ಷಿಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು ಈ ಭೂಮಿಯನ್ನು ಹಾಗೆ ಬರಿದಾಗಿಯೂ ಕ್ರಮವಿಲ್ಲದಾಗಿ ಬಿಡದೆ ಅದನ್ನು ನೂತನ ಸೃಷ್ಟಿಯಾಗಿ ತನ್ನ ಆಲೋಚನೆ ಮೇರೆಗೆ, ತನ್ನ ಜ್ಞಾನಕ್ಕೆ, ತನ್ನ ಚಿತ್ತಕ್ಕೆ ಅನುಸಾರವಾಗಿ ಎಲ್ಲವನ್ನ ಸೃಷ್ಟಿಸಿದಂಥ ದೇವರು ಕೊನೆಗೆ ತನ್ನ ಸ್ವರೂಪದಲ್ಲಿ ದೇವರು ಮಣ್ಣಿನಿಂದ ಮನುಷ್ಯನನ್ನು ದೇವರು ಉಂಟು ಮಾಡಿದ್ದಾನೆ. ಆಮೆನ್. ವಿ ಆರ್ ಆಲ್ ಕ್ರಿಯೇಟೆಡ್ ಇನ್ ಹಿಸ್ ಓನ್ ಇಮೇಜ್. ಆತನ ಸ್ವಂತ ಸ್ವರೂಪದಲ್ಲಿ ನಾವೆಲ್ಲರೂ ಉಂಟು ಮಾಡಲ್ಪಟ್ಟಿದ್ದೇವೆ. ಆಮೆನ್. ನಮ್ಮ ತಾಯಿ ಗರ್ಭದಲ್ಲಿರುವಾಗಲೇ ದೇವರನ್ನು ಚಿತ್ರಿಸಿದ್ದಾನೆ. ಆಮೆನ್. ಕ್ಯಾನ್ ಯು ಸೀ ದಿಸ್ ಇಮೇಜ್? ಕಾಣ್ತೈತಲ್ಲ ನಿಮಗೆ? ತಂದೆಯಾದ ದೇವರು, ಮಗನಾದ ಕರ್ತನು ಪವಿತ್ರಾತ್ಮನ ಮೂಲಕವಾಗಿ, ಪವಿತ್ರ ಇಸ್ ವಿಸಿಬಲ್ ಆತನ. ಓಕೆ, ಸಿ ಏನಾಗಿದೆ? ಮಣ್ಣನ್ನು ತೆಗೆದುಕೊಂಡು ಇಬ್ಬರು ಕೈ ಏನಾಗಿದೆ ರೀ? ಮಣ್ಣಾಗೇ ಇತ್ತು, ಆದರೆ
ತಂದೆಯಾದ ದೇವರು, ಕರ್ತನಾದ ಯೇಸು ಸ್ವಾಮಿ ಇಬ್ಬರೂ ಸೇರಿ ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ಗಾಡ್ ಕ್ರಿಯೇಟೆಡ್ ಎ ನ್ಯೂ ಕ್ರಿಯೇಷನ್. ಒಂದು ಹೊಸ ಸೃಷ್ಟಿಯನ್ನು ದೇವರು ಉಂಟು ಮಾಡಿ, ಆ ಸೃಷ್ಟಿಗೆ ತಂದೆಯಾದ ದೇವರು ತಂದೆಯಾದ ದೇವರ ಒಳಗಡೆ ಇರುವಂಥ ಪವಿತ್ರಾತ್ಮನನ್ನು ಆತನ ಮೂಗಿನ ಒಳಗಡೆ ಜೀವ ಶ್ವಾಸವನ್ನು ಊದಲು ಆತನು ಬದುಕುವ ಪ್ರಾಣಿಯಾದವನು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ಕೇಳಿಸ್ಕೊಡ್ರಿ, ದೇವರು ನಮ್ಮನ್ನು ಉಂಟು ಮಾಡಿದ ಉದ್ದೇಶ ಏನಂದರೆ ನಾವು ಬದುಕಬೇಕೆಂಬುದಾಗಿ. ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಮಾಡಿದ್ದಾನೆ? ವಿ ಮಸ್ಟ್ ಲೀವ್, ವಿ ಶುಡ್ ನಾಟ್ ಡೈ. ನಾವು ಸಾಯುವುದಕ್ಕಾಗಿ ಅಲ್ಲ, ತಿರುಗಿ ಬದುಕುವುದಕ್ಕಾಗಿ. ಆದರೆ ಮನುಷ್ಯನು ಪಾಪ ಮಾಡುವಾಗ ಏನಾಗ್ತಿದೆ? ಆತನು ಮಣ್ಣಾಗಿರುವಂಥದ್ದು. ಈಗ ನನಗೊಂದು ವಿಷಯ ಹೇಳ್ರಿ. ಈಗ ಕೆಸರು, ಕರೆಕ್ಟ್? ಕೆಸರಲ್ಲ, ಕೆಸರು ಮೇಲೆ ಸೂರ್ಯನ ಪ್ರಕಾಶವಾದ ಬೆಳಕು ಬಿದ್ದರೆ ಏನಾಗುತ್ತೆ? ಗಟ್ಟಿ ಆಗ್ತಾ ಬರ್ತೈತೆ, ರೈಟ್? ಅದೇ ನೀರು ಸುರಿದ್ರೆ ಮತ್ತೆ ಕೆಸರಾಗ್ತದೆ, ಕರೆಕ್ಟ್ ಅಲ್ಲ? ದೇವ್ರು ತನ್ನ ವಾಕ್ಯವೆಂಬ ಜಲಸ್ನಾನದಿಂದ ಪ್ರತಿ ಸಮಯ ನಮ್ಮನ್ನು ಜೀವಂತವಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಆತನು ಏನು ಬೇಕೋ ನಮಗೆಲ್ಲವನ್ನು ಕೊಟ್ಟಾಯಿತು. ಬಟ್ ನಾವೇನು ಮಾಡಬೇಕಾಗಿದೆ ಗೊತ್ತಾ? ಹಲೋ, ಜೋರಾಗಿ ಹೇಳ್ರಿ, ನಾವೇನು ಮಾಡಬೇಕು? ಕೇಳಿಸ್ಲಿಲ್ಲ, ನನಗೆ ಕೇಳಿಸ್ಲಿಲ್ಲ. ನಮ್ಮನ್ನು ನಾವು ಚಿತ್ರಿಸ್ಕೊಳ್ಬೇಕ್ರಿ. ಬೇಡವಾಗಿರುವಂಥ ಸಂಗತಿಗಳನ್ನು ನಮ್ಮಿಂದ ತೆಗೆದು ದೇವರ ಒಂದು ಸ್ವರೂಪದಲ್ಲಿ ನಾವು ಕೂಡ ದೇವರ ಬಯಸುವ ರೀತಿಯಲ್ಲಿ ನಮ್ಮನ್ನು ನಾವು ಚಿತ್ರಿಸ್ಕೊಳ್ಬೇಕು. ಎಲ್ಲರೆಡೆ ದೇವರು ಉಂಟು ಮಾಡಿದ್ದಾನೆ, ನಮ್ಮನ್ನು ನಾವು ಚಿತ್ರಿಸ್ಕೊಳ್ಬೇಕು. ಏನು ಮಾಡಬೇಕು? ನಮ್ಮನ್ನು ನಾವು ಏನು ಹೇಳ್ತೈತೆ ರೀ ಪಿಕ್ಚರ್? ಕಮಾನ್. ಇದು ಲಾಸ್ಟ್ ನಾನು ಹಾಸ್ಪಿಟ್ಲ್ನಲ್ಲಿದ್ದೆ. ನಾನು ಜಸ್ಟ್ ಒಂದು 3 days ಬ್ಯಾಕ್ ಹಾಸ್ಪಿಟ್ಲ್ನಲ್ಲಿ ಇರಬೇಕಾದ್ರೆ ಅಲ್ಲಿ ಹಂಪಿ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಇದ್ವಿ ನಾವು. ಆ ಹೋಟೆಲ್ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಇದು ಹಾಕಿದ್ದಾರೆ, ಈ ಪಿಕ್ಚರ್ ಹಾಕಿದ್ದಾರೆ. ಇದು ಬೇಡವಾಗಿರುವಂಥದ್ದು ಏನು ಮಾಡ್ತಾ ಇದ್ದಾನೆ? ತೆಗೆದುಹಾಕ್ತಾ ಇದ್ದಾನೆ. ಆಮೇಲೆ ಬೇಡವಾಗಿರೋ ತೆಗೆದು ಹಾಕಬೇಕು. ಆಮೇಲೆ ರೂಪಿಸ್ಕೊಳ್ಬೇಕು, ರೈಟ್? ರೂಪಿಸ್ಕೊಳ್ಬೇಕು ಅದನ್ನು, ರೈಟ್, ಕರೆಕ್ಟ್. ಆಮೇಲೆ ಸರಿಪಡಿಸ್ಕೊಳ್ಬೇಕು, ಕರೆಕ್ಟ್. ಆಮೇಲೆ ರೂಪಿಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು, ಬೇಡವಾಗಿರೋದು ತೆಗೆದುಹಾಕಬೇಕು, ಕೆತ್ತಲ್ಪಡಬೇಕು, ರೈಟ್, ಕರೆಕ್ಟ್. ಆಮೇಲೆ ಇನ್ನೂ ಬನ್ನಿರಿ, ಹಿಂದೆ ಇರೋದು ಕ್ರಮಪಡಿಸ್ಕೊಳ್ಬೇಕು, ಕರೆಕ್ಟ್. ಇನ್ನೂ ಕ್ರಮಪಡಿಸ್ಕೊಳ್ಬೇಕು, ರೈಟ್. ಈಗ ನನಗೆ ಇನ್ನೊಂದು ಮಾತು ಹೇಳ್ರಿ ನೋಡೋಣ. ಹಾಗಾದರೆ ಈಗ ಅವನು ಬೇಡವಾಗಿರುವಂಥದ್ದು, ಬೇಕಾಗಿರುವಂಥದ್ದು ಎಲ್ಲದನ್ನು ತೆಗಿಲಿಕ್ಕೆ ಅವನು ಏನು ಮಾಡಬೇಕು? ಈಗ ಏನು ಮಾಡಬೇಕು? ಹೊಡಿಲಿಕ್ಕೆ ಏನು ಬೇಕು? ಚಾನ ಸುತ್ತಿಗೆ ಬೇಕು. ಇದು ಕಷ್ಟ ರೀ. ನೀವು ಚರ್ಚೆಯಲ್ಲಿ ಹೆಂಗಿರ್ತೆ ಅಂದರೆ, ಪಾಸ್ಟ್ರೇ ಈಗ ಹೇಳ್ರಿ ನೋಡೋಣ, ಮೆಲ್ಲ ಕೈಯಿಂದ ಒಂದು ಚೂರು ತೆಗೀರಿ. ಇದನ್ನು ನಾನು ತೆಗೆದ್ರೂ, ನಿಮಗೆ ನೀವು ತೆಗೆದ್ರೂ ಎಲ್ಲರೂ ಜೋರಾಗಿ ಹೇಳ್ರಿ, ಹೊಡಿಬೇಕು. ಶುಡ್ ಬಿ ಸ್ಮೈಟನ್, ಶುಡ್ ಬಿ ಬೀಟ್, ಶುಡ್ ಬಿ ರಿಮೂವ್, ಕರೆಕ್ಟ್? ಹೌದಲ್ಲ ಸರ್? ಹಲ್ಲೆಲೂಯಾ. ಈಗ ಇದು ತೆಗೆದುಬಿಟ್ಟು ಇಲ್ಲೊಂದು ಡ್ರಿಲ್ ಹಾಕಿ ಒಂದು ದೊಡ್ಡದನ್ನು ಹೋಲ್ ಮಾಡಿ ಕೆಳಗಡೆ ಫುಲ್ ಅದರೊಳಗಡೆ ಕೇಪ್ ಅಂದರೆ ಬ್ಲಾಸ್ಟ್ನ ತುಂಬಿಟ್ಟು ಒಂದೇ ಸತಿ ಬ್ಲಾಸ್ಟ್ ಮಾಡಿಬಿಡೋಣ. ಏನಾಗುತ್ತೆ? ಸರಿಯಾಗಿ ಕೆತ್ಕೊಳ್ಳಿಲ್ಲ, ರೆಡಿ ಆಗಲಿಲ್ಲ ಅಂದರೆ ಒಂದಿನ ಹಂಗೆ ಆಗೋದು. ಒಂದಿನ ಇದು ಯೂಸ್ ಆಗಲ್ಲ ಅಂತಂದೇಳಿ ಹೊಡೆದಾಕ್ಬಿಡ್ತಾರೆ. ನನ್ನ ಪ್ರೀತಿಯುಳ್ಳ ದೇವ್ ಜನರೇ, ಇದು ಸಾಕಷ್ಟು ವಿಷಯಗಳನ್ನು ಮಾತನಾಡ್ತಾ ಇದೆ, ನಮ್ಮ ಜೀವನದ ಕುರಿತಾಗಿ ಮಾತಾಡ್ತಾ ಇದೆ ಈ ಪಿಕ್ಚರ್. ಓಕೆ, ನಾನು ನೀನು ದೇವರ ಸನ್ನಿಧಾನದಲ್ಲಿ ಹೇಗೆ ನಾವು ರೂಪಿಸಲ್ಪಡಬೇಕೆಂಬುದಾಗಿ ಈ ಚಿತ್ರ ಮಾತಾಡ್ತಾ ಇದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮಗೆ ತನ್ನ ವಾಕ್ಯವೆಂಬ ಕತ್ತಿಯನ್ನು ಕೊಟ್ಟು, ವಾಕ್ಯೆಂಬ ಸುತ್ತಿಗೆಯನ್ನು ಕೊಟ್ಟು, ವಾಕ್ಯೆಂಬ ಚಾನವನ್ನು ಕೊಟ್ಟು
ದೇವ್ರು ನಮಗೆ ಹೇಳ್ತಿದ್ದಾನೆ, ಬೇಡವಾಗಿರೋದನ್ನು ತೆಗೆದುಹಾಕು. ಎರಡು ಜೋರಾಗಿ, ಬೇಡವಾಗಿರೋದನ್ನು ತೆಗೆದುಹಾಕು. ಕ್ರಮಪಡಿಸು. ಎರಡು ಜೋರಾಗಿ, ರೂಪಿಸು. ಸುಂದರವಾಗಿ ಕಾಣು. ಜನರು ಮೆಚ್ಚಬೇಕು, ದೇವರು ಮೆಚ್ಚಬೇಕು, ಸಭೆ ಮೆಚ್ಚಬೇಕು, ಸಮಾಜ ಮೆಚ್ಚಬೇಕು. ಹಲ್ಲೆಲೂಯ. ಈಗ ಇವನು ಪರಿಪೂರ್ಣನ ಅಪರಿಪೂರ್ಣನ? ಅಪರಿಪೂರ್ಣನು, ಇನ್ನು ಪರಿಪೂರ್ಣ ಆಗಲಿಲ್ಲ. ಪರಿಪೂರ್ಣ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನೀವು ಯಾಕೆ ಪ್ರಯತ್ನ ಪಡೋದಿಲ್ಲ? ಮತ್ತೆ ನಾನು ಯಾಕೆ ಪ್ರಯತ್ನ ಪಡೋದಿಲ್ಲ? ನಾವೆಲ್ಲರೂ ದೇವರ ವಾಕ್ಯದಿಂದ ನಮ್ಮ ಜೀವಿತವನ್ನು ಕ್ರಮಪಡಿಸ್ಕೊಂಡು ಪ್ರಯತ್ನ ಪಡೋದಾಕಿದರೆ ಒಂದು ದಿನ ಬರ್ತದೆ, ದೇವರು ಮೆಚ್ಚುವಂಥ ಸುಂದರ ರೂಪವಾಗಿ, ದೇವರು ಆಶೀರ್ವದಿಸುವ ಸುಂದರ ರೂಪವಾಗಿ ನಾವು ಕಾಣಿಸಿಕೊಳ್ತೇವೆ ರೀ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿನಿತ್ಯವೂ ಸುಮ್ಮನೆ ಇರಬೇಡ್ರಿ, ಪ್ರಯತ್ನ ಪಡ್ತಾ ಇರ್ರಿ. ಆಮೇನ್. ಎವ್ರಿ ಡೇ ಪ್ರಯತ್ನ ಪಡ್ತಾ ಇರ್ರಿ. ಪ್ರೈಸ್ ದಿ ಲಾರ್ಡ್. ಪ್ರಯತ್ನ ಪಡದೇ ಇದ್ದರೆ ಏನಾಗುತ್ತೆ? ಒಂದು ನಾನು ಅಲ್ಲಿ ಟಿ ಬಿ ಡ್ಯಾಮ್ ಅಂತ ಇದೆ ಹೊಸಪೇಟೆನಲ್ಲಿ. ಅಲ್ಲಿ ಬರಬೇಕಾದ್ರೆ ಅಲ್ಲಿ ಆ ಗೇಟ್ಗಳಿಗೆ ಅನೇಕ ಬೋರ್ಡ್ಗಳನ್ನು ಹಾಕಿದರು. ಒಂದು ಬೋರ್ಡ್ ನನ್ನನ್ನು ನಿಲ್ಲಿಸ್ತು. ಹಿಂಗೆ ಅದನ್ನು ಓದ್ತಾ ಇದ್ದೆ ನಾನು. ಅದ್ರಲ್ಲಿ ಒಂದು ಬೋರ್ಡ್ ಮಾತ್ರ ನಿಲ್ಲಿಸ್ತು. ಓಕೆ, ಆ ಬೋರ್ಡ್ ಏನಂದರೆ ನೋಡ್ರಿ, ಇಲ್ಲಿ ಏನು ಹೇಳ್ತಿದೆ ಅದು? ತುಕ್ಕು ಹಿಡಿಯುವುದಕ್ಕಿಂತ ಸವಿಯುವುದು ಲೇಸ್ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಿದೆ. ವಾವ್, ನಿಜವಾಗಿ ಇದ್ರ ಮುಂದೆ ನಿಂತ್ಕೊಂಡು 5 ನಿಮಿಷ ನಾನೇ ಫೋಟೋ ತೆಗೆದಿದ್ದೆ ಅದನ್ನು. ಫೋಟೋ ತಗೊಂಬಂದೆ ಅದನ್ನು. ಏನು ಹೇಳ್ತಿದೆ? ಅದು ತುಕ್ಕು ಹಿಡಿದು ಕಂಪ್ಲೀಟಾಗಿ ಡೆಸ್ಟ್ರಾಯ್ಡ್ ಆಗೋದಕ್ಕಿಂತ ಮುಂಚೆ ಸವಿಯೋದು ಒಳ್ಳೆಯದಲ್ಲ? ಕರೆಕ್ಟ್ ಅಲ್ಲ? ಈಗ ನಿಮ್ಮ ಮನೇಲಿ ಒಂದು ಚಾಕು ಇರ್ತದೆ. ಆ ಚಾಕುನ ಪ್ರತಿದಿನ ಅದನ್ನು ಏನು ಮಾಡ್ಬೇಕು ನೀವು? ಶಾರ್ಪ್ ಮಾಡಿದಾಗ ಏನಾಗುತ್ತೆ? ಅದು ಸವಿತಾ 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 ಸಣ್ಣದಾಗ್ತಿದೆ ಅದು. ಇಲ್ಲಪ್ಪ ಇದು ಸೌದೋಗ್ಬಿಡ್ತೈತಲ್ಲ ಅಂತಂದರೆ ಹಾಗೇ ಇಟ್ಬಿಡ್ರಿ ಅದನ್ನು. ಏನಾಗ್ತದೆ? 6 ತಿಂಗಳ ನೀವು ಯೂಸ್ ಮಾಡಲಿಲ್ಲ, ಏನಾಗುತ್ತೆ? 1 ವರ್ಷ ಯೂಸ್ ಮಾಡಿಲ್ಲ, ಏನಾಗುತ್ತೆ? 2 ವರ್ಷ ಯೂಸ್ ಮಾಡಿಲ್ಲ, ಏನಾಗುತ್ತೆ? 3 ವರ್ಷ ಯೂಸ್ ಮಾಡಿಲ್ಲ, ಏನಾಗುತ್ತೆ? 4 ವರ್ಷ ಯೂಸ್ ಮಾಡಿಲ್ಲ, ಏನಾಗುತ್ತೆ? 5 ವರ್ಷ ಯೂಸ್ ಮಾಡಿಲ್ಲ, ಏನಾಗುತ್ತೆ? ಹಲೋ, ಏನಾಗುತ್ತೆ? ಕೊನೆಗೆ ಅದು ಯಾವುದಕ್ಕೂ ಬರೋದಿಲ್ಲ. ಅವಾಗ ನಿಮಗೊಂದು ಸೌಂಡ್ ಕೇಳ್ತೈತೆ. ಬೆಳಗ್ಗೆ ಹಳೆ ಕಬ್ಬಣ ತಗಡು ಖಾಲಿ ಬಾಟ್ಲೆ ಅಂತಂದೇಳಿ ಒಂದು ಸೌಂಡ್ ಕೇಳ್ತದೆ. ಆ ಕಸದೊಳಗೆ ಇದನ್ನು ಕೂಡ ಹಾಕಿ ಅವನಿಗೆ ಮಾರಿಬಿಡ್ತೀರಿ. ಅಲ್ಲ, ಹೋಗಿರ್ತೈತಲ್ಲ ಸ್ವಲ್ಪ, ಒಂದು ಸಣ್ಣ ತುಂಡಾದ್ರೂ ಉಳಿದಿದ್ದು ಪೌಡ್ರ್ ಆಗುತ್ತೆ. ಅದು ಅವನಿಗಾದ್ರೂ ಕೊಟ್ಟರೆ ಓಕೆ. ಇಲ್ಲ, ಅದಕ್ಕೂ ವಿನೋದ್ ಹೇಳ್ತಾ ಇದ್ದಾನೆ, ಅದಕ್ಕೂ ಬರಲ್ಲ ಇದು ಅಂತಂದು ಹೇಳಂತ. ಆಮೇಲೆ ಏನು ಮಾಡ್ತೀರ? ಅದನ್ನು ತಗೊಂಡು ಎಷ್ಟು ಚೆನ್ನಾಗಿದೆ ನೋಡ್ರಿ. ತುಕ್ಕು ಹಿಡಿಯೋದಕ್ಕಿಂತ ಸವಿಯುವುದು ಲೇಸ್ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ವಾಕ್ಯ ಅಲ್ಲ, ಇದು ಯಾವುದೋ ಒಂದು ಕೊಟೇಶನ್ ಬರೆದಿತ್ತಲ್ಲಿ, ಬಟ್ ಐ ಡೋಂಟ್ ನೋ, ಬಟ್ ಇಟ್ಸ್ ಗುಡ್. ಚೆನ್ನಾಗಿದೆ. ಇದೊಂದು ಟೈಟ್ಲಿಂಗ್ ಚೆನ್ನಾಗಿದೆ. ನಾನು ಹೇಳ್ರಿ, ಸವಿಯೋಣ. ಆಮೇನ್. ಯಾವ ರೀತಿಯಾಗಿ ಸವಿಯೋಣ ಅಂದರೆ, ಒಂದು ಸುಂದರವಾಗಿ ಮೂರ್ತಿ ಆಗುವ ಹಾಗೆ ನಮ್ಮನ್ನು ನಾವು ಕೆತ್ಕೊಂಡು ಸವಿತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವೇನು ಮಾಡೋಣ? ಅದಕ್ಕೆ ದೇವ್ರ ವಾಕ್ಯ ಹೀಗೆ ಹೇಳ್ತಿದೆ, 2 ಕೊರಿಂಥ 5:17 ಹೇಳ್ತಿದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಏನಾಯಿತು? ಅದರ ಪೂರ್ವಸ್ಥಿತಿ ಹೋಗ್ಬೇಕ್ರಿ. ಇಲ್ಲಿದ್ದಂಥ ಎಲ್ಲ ಪೂರ್ವಸ್ಥಿತಿಗಳನ್ನು ತೆಗೆದು ನೋಡಿ, ಇಲ್ಲೆಲ್ಲ ಇತ್ತಲ್ಲ, ಎಲ್ಲ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ಏನಾಗ್ತಾ ಬರಬೇಕು? ಎವ್ರಿ ಡೇ, ಪ್ರತಿದಿನ ಏನಾಗಬೇಕು? ಜೋರಾಗಿ ಹೇಳ್ರಿ, ನೂತನ. ಜೋರಾಗಿ ಹೇಳ್ರಿ, ನೂತನವಾಗಬೇಕು. ಸ್ವರವೆತ್ತಿ ಹೇಳ್ರಿ, ನೂತನವಾಗಬೇಕು. ಆಗ ನೂತನ ಆಗಬೇಕಾದ್ರೆ ನಿಮ್ಮ ಪೂರ್ವಸ್ಥಿತಿ ಹೋಗಬೇಕು. ಪೂರ್ವಸ್ಥಿತಿಯನ್ನು ಕಳ್ಕೊಳ್ರಿ. ಬೇಡವಾಗಿರುವಂಥದ್ದನ್ನು ಏನು ಕಳ್ಕೊಳ್ಬೇಕು ದೇವ್ರ ಸನ್ನಿಧಿಯಿಂದ ಅಂದರೆ ಕಳ್ಕೊಳ್ರಿ. ಏನು ಬಿಡಬೇಕು ದೇವ್ರ ವಾಕ್ಯ ಹೇಳ್ತಿದ್ದನ್ನು ಬಿಟ್ಟು ಬಿಡ್ರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವೈ? ಯಾಕೆ? ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ತಂದೆಯಾದ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ, ಕುಮಾರನಾದ ಯೇಸು ಸ್ವಾಮಿ ನಮ್ಮನ್ನು ಉಂಟು ಮಾಡಿದ್ದಾರೆ, ಪವಿತ್ರಾತ್ಮನಾದ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಉಂಟು ಮಾಡಲ್ಪಟ್ಟಾಗ ನಾವು ಆತನ ಕೈಯಲ್ಲಿ ಹೇಗಿದ್ದೇವೆ ಹೇಳ್ರಿ? ಕುಂಬಾರನೋಪಾದಿಯಲ್ಲಿ ಆತನ ಕೈಯಲ್ಲಿ ನಾವು ಏನಾಗಿದ್ದೇವೆ? ಸುಂದರ ಮೂರ್ತಿಯಾಗಿ ನಾವು ಚಿತ್ರಿಸಲ್ಪಟ್ಟಿದ್ದೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಈಗಲಾದರೂ ಯೆಹೋವನೇ ನೀನು ನಮ್ಮನ್ನು ತಂದೆಯಾಗಿದ್ದಿ, ನಾವು ಏನಾಗಿದ್ದೇವೆ ಅಂತೆ? ಕೇವಲ ವಿ ಆರ್ ಜೇಡಿ ಮಣ್ಣು ಅಷ್ಟೇ. ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಹಲ್ಲೆಲೂಯಾ.
ನಾವೆಲ್ಲರೂ ದೇವರ ಕೈ ಕೆಲಸವಾಗಿರಬೇಕಾದ್ರೆ ದೇವರು ನಮ್ಮನ್ನು ಕೆತ್ತುತ್ತಾ ಇದ್ದಾನೆ, ದೇವರು ನಮ್ಮನ್ನು ರೂಪಿಸ್ತಾ ಇದ್ದಾನೆ, ಜೊತೆಗೆ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಇಲ್ಲಿ ಇಬ್ಬರು ಕೆಲಸ ಮಾಡಬೇಕಾಗಿದೆ. ದೇವರು ತನ್ನ ಕೆಲಸವನ್ನು ತಾನು ಮಾಡಿದ್ದಾನೆ, ಮಾಡ್ತಾನೂ ಕೂಡ ಇದ್ದಾನೆ. ನಾವು ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ ರೀ. ಅದಕ್ಕೋಸ್ಕರ ದೇವರು ನಮ್ಮ ಕೈಯಲ್ಲಿ ಚಾನವನ್ನು ಕೊಟ್ಟಿದ್ದಾನೆ, ವಾಕ್ಯವೆಂಬ ಚಾನವನ್ನು ಕೊಟ್ಟಿದ್ದಾನೆ. ಅದರಿಂದ ನಮ್ಮನ್ನು ನಾವೇನಾಗಬೇಕಾಗಿದೆ, ಪ್ರತಿದಿನ ನಾವು ಬದಲಾಯಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿ, ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಗಂಡು ಹೆಣ್ಣಾಗಿ ದೇವರು ನಿರ್ಮಿಸಿದ್ದಾನೆ. ಎಲ್ಲರೆಡೆ ನಿರ್ಮಿಸಿದ್ದಾನೆ. ಜೋರಾಗಿ ನಿರ್ಮಿಸಿದ್ದಾನೆ. ದೇವರು ನಮ್ಮನ್ನು ನಿರ್ಮಿಸಿರ್ಬೇಕಾದ್ರೆ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ನೀವು ಹೇಳ್ಬೋದು, ಪಾಸ್ಟರ್ ಆದರೆ ಗಂಡು ಮಕ್ಕಳದ್ದು ಒಂದೇ ಚಿತ್ರ ಐತಲ್ಲ, ಹೆಣ್ಮಕ್ಳದಿಲ್ಲ ಅಂತಂದೇಳಿ. ಅದ್ರ ಒಳಗೆ ನೀವು ಇದ್ದೀರಾ, ರೈಟ್? ಎಸ್. ವಾಕ್ಯ ಗಂಡು ಹೆಣ್ಣು ಅಂತಂದೇ ವಾಕ್ಯ ಹೇಳ್ತೈತೆ. ಜೋರ್ಗಡೆ ದೇವರು ನನ್ನ ನಿರ್ಮಿಸಿದ್ದಾನೆ, ನನ್ನ ನಾನು ರೂಪಿಸ್ಕೊಳ್ಬೇಕು. ರೂಪಿಸ್ಕೊಳ್ರಿ ಪುರುಷರೇ, ಬ್ರದರ್ಸ್, ನಿಮ್ಮನ್ನು ರೂಪಿಸ್ಕೊಳ್ರಿ. ನಿಮ್ಮ ಹೆಂಡತಿನ ರೂಪಿಸ್ರಿ, ನಿಮ್ಮ ಮಕ್ಕಳನ್ನು ರೂಪಿಸ್ರಿ. ಎಲ್ಲಿ ಬೆತ್ತ ತೆಗೆದುಕೊಳ್ಬೇಕೋ ಹಿಂದೆ ಮುಂದೆ ನೋಡದೆ ತೆಗೆದುಕೊಳ್ರಿ. ಎಲ್ಲಿ ಮಕ್ಕಳನ್ನು ಪ್ರೀತಿಸಬೇಕೋ ಹಿಂದೆ ಮುಂದೆ ನೋಡದೆ ಪ್ರೀತಿಸ್ರಿ. ಎಲ್ಲಿ ಅವರನ್ನು ಖಂಡಿಸಬೇಕೋ, ಎಲ್ಲಿ ಎಚ್ಚರಿಸ್ಬೇಕೋ, ಎಲ್ಲಿ ಅವರನ್ನು ಒಂದು ಸರಿದಾರಿಗೆ ತಂದವರನ್ನು ರೂಪಿಸಬೇಕೋ, ನಿರ್ಮಿಸಬೇಕೋ, ಆ ಜ್ಞಾನ, ವಿವೇಕ, ತಿಳುವಳಿಕೆ, ಸಾಮರ್ಥ್ಯ ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ. ನಾವು ಮಾಡದೇ ಇದ್ದರೆ ಒಂದು ದಿನ ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ ನಾವು ಕಣ್ಣೀರು ಸುರಿಸ್ಬೇಕಾಗ್ತದೆ. ನಿಮ್ಮ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿರೋದಾಗಿದ್ರೆ ಅವ್ರು ಮಲಗಿದ್ರೆ ರಾತ್ರಿ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ರಿ. ಸ್ವಾಮಿ, ನಮ್ಮ ಪೂರ್ವಜರಿಂದ ಬಂದ, ನಮ್ಮ ತಂದೆ ತಾಯಿಗಳಿಂದ ಬಂದ, ನನ್ನಿಂದ ಬಂದ ಎಲ್ಲ ಶಾಪಗಳನ್ನು ನನ್ನ ಸಂತತಿ ಮೇಲೆ ಬರದ ಹಾಗೆ ಯೇಸುವಿನ ರಕ್ತದಿಂದ ಎಲ್ಲವೂ ತೊಳೆದು ಶುದ್ಧವಾಗಲಿ. ಯೇಸುವಿನ ನಾಮದಲ್ಲಿ ಒಂದು ನೂತನವಾದಂಥ ಕೃಪೆ ನನ್ನ ಮಗನ ಮೇಲೆ, ಮಗಳ ಮೇಲೆ ನಾನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಅವ್ರ ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥಿಸ್ರಿ. ಆ ಶಾಪಗಳನ್ನು ನೀವು ಕಟ್ ಮಾಡಿರಿ. ಆಮೆನ್. ಇಲ್ಲಾಂದರೆ ಆ ಕರ್ಸ್ಗಳಲ್ಲಿ ಅವರು ಕೂಡ ಭಾಗಿಯಾಗಿ ಬೆಳಿಬೇಕಾಗ್ತದೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ, ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಹಲ್ಲೆಲೂಯ. ಅದಕ್ಕೆ ಏನೇನೆಲ್ಲ ನಮ್ಮಿಂದ ತೆಗೆದು ಹಾಕಬೇಕಂದ್ರೆ ವಾಕ್ಯ ಹೇಳ್ತಿದೆ, ಕೊಲೊಸ್ಸೆ 3:5 ಹೇಳ್ತಿದೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ತೆಗೆದು ಹಾಕ್ರಿ, ಅದನ್ನು ಹೊಡೆದು ತೆಗೆದು ಹಾಕ್ಬಿಡ್ರಿ. ಅದನ್ನು ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಅದಕ್ಕೆ ಸಮವಾಗಿರುವಂಥ ಲೋಭ, ಇವುಗಳನ್ನು ವಿಸರ್ಜಿಸಿರಿ. ಕಿತ್ತು ಒಡೆದು ಬಿಸಾಕ್ರಿ ಅದನ್ನು. ಆಗ ನಾವು ರೂಪಿಸ್ಕೊಳ್ತೇವೆ. ಇಲ್ಲ ಅಂದರೆ ಇಂಥ ಭೂ ಸಂಬಂಧವಾಗಿರುವಂಥ ಸಂಗತಿಗಳಲ್ಲಿ ನಾವು ಜೀವಿಸೋದಾಗಿದ್ದರೆ ಅದು ತುಕ್ಕು ಹಿಡಿಯುತ್ತಾ ಹೋಗುತ್ತೆ, ಸವಿಯೋದಿಲ್ಲ. ಅದು ಸವಿಬೇಕಾದ್ರೆ ಅದನ್ನು ಹೊಡೆದು ಕಿತ್ತು ಬಿಸಾಕ್ರಿ. ಇನ್ನೂ ಮುಂದಾಗಿದೆ ವಾಕ್ಯ ಹೇಳ್ತದೆ, ಒಬ್ರಿಗೊಬ್ರು ಸುಳ್ಳು ಆಡಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನು, ಅದರ ಕೃತ್ಯಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ಎಲ್ಲರೆಡೆ ನನ್ನ ಜೊತೆಲಿ ದಿನೇ ದಿನೇ, ಇನ್ನು ಗಟ್ಟಿಯಾಗಿ, ದಿನೇ ದಿನೇ ನೂತನವಾಗುತ್ತಾ ಎಲ್ಲರ ಪೂರ್ಣ ಜ್ಞಾನವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ಎವ್ರಿ ಡೇ, ಪ್ರತಿ ದಿನ ನಮ್ಮನ್ನು ನಾವು ನೂತನ ಪಡಿಸ್ಕೊಳ್ಬೇಕಾಗಿದೆ. ದೇವ್ರ ವಾಕ್ಯ ಹೇಳ್ತಿದೆ, ಬೇಡವಾದನ್ನು ಕೆತ್ತು ಬಿಸಾಕ್ಬಿಡ್ರಿ. ನಿಮ್ಮ ಹೃದಯದಲ್ಲಿದ್ದರೆ ಕಿತ್ತು ಬಿಸಾಕ್ರಿ, ಮನಸ್ಸಿನಲ್ಲಿದ್ದರೆ ಕಿತ್ತು ಬಿಸಾಕ್ರಿ, ಕಣ್ಣಿನಲ್ಲಿದ್ದರೆ ಕಿತ್ತು ಬಿಸಾಕ್ರಿ. ನಿಮ್ಮ ಜೀವಿತದಲ್ಲಿ ಇನ್ನೂ ಯಾವುದು ಸರಿಯಾಗಿ ಸೃಷ್ಟಿಸಲ್ಪಡಲಿಕ್ಕೆ ಏನು ಅಡ್ಡಿಯಾಗಿದೆ, ಕಿತ್ತು ಬಿಸಾಕ್ಬಿಡ್ರಿ ಅದನ್ನು. ಆಮೆನ್. ಇನ್ನೂ ಮುಂದಾಗಿ ದೇವ್ರ ವಾಕ್ಯ ಹೇಳ್ತಿದೆ, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೆನ್. ಯಾರಾದ್ರೂ ಹೇಳ್ರಿ ಆಮೆನ್. ಜೋರಾಗಿ ಎದೆ ತಟ್ಟಿ ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನನ್ನನ್ನು ನಿರ್ಮಿಸಿ ಆರಿಸಿಕೊಂಡಿದ್ದಾನೆ. ನಾನು ಮಾಡ್ದಂಗೆ ಮಾಡ್ರಿ, ನನ್ನನ್ನು ನಾನು ರೂಪಿಸ್ಕೊಳ್ಬೇಕು. ಎಲ್ಲಿ? ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಿಮ್ಮನ್ನು ನೀವು ರೂಪಿಸಿಕೊಳ್ಳ್ರಿ. ಯಾರಾದರೂ ಹೇಳ್ರಿ ಆಮೆನ್. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದ್ದೆ, ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಇದ್ದರೆ ಆ ನಿವಾಸವು ದೇಹದ ಮೇಲೆ ಧರಿಸಿಕೊಳ್ತದೆ. ಹಲ್ಲೆಲೂಯ. ಇದು ದೇವರು ನಮಗೆ ಭೂಲೋಕದ ನಿವಾಸದ ದೇಹವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಕೇಳಿಸ್ಕೊಡ್ರಿ, ನಮಗೆ ಇನ್ನೊಂದು ದೇಹ ಇದೆ, ಅದು ಪರಲೋಕದ ದೇಹ. ಈ ನಿವಾಸ ಕಂಪ್ಲೀಟ್ ಆದರೆ, ಈ ನಿರ್ಮಾಣ ಕಂಪ್ಲೀಟ್ ಆದರೆ
ದೇವರು ಇನ್ನೊಂದು ನಿವಾಸವನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ. ಆಮೇನ್. ಇನ್ನೊಂದು ಶರೀರವನ್ನು ದೇವರು ಕೊಡ್ತಾನೆ. ಈಗಿರುವಂಥದ್ದು ನಮಗೆ ಶರೀರದ ಶರೀರ, ಮಾಂಸಿಕವಾದಂಥ ಶರೀರ. ಆದರೆ ಮುಂದೆ ಒಂದು ದಿನ ಈ ಶರೀರ ಕಂಪ್ಲೀಟ್ ಆದರೆ ದೇವರು ಮಹಿಮೆಯ ಶರೀರವನ್ನು ದೇವರು ಕೊಡುವನಾಗಿದ್ದಾನೆ. ಕೈಗಳನ್ನೆತ್ತಿ ಯಾರಾದರೂ ಹೇಳ್ರಿ ಹಾಲೆಲೂಯ, ಯಾರಾದರೂ ಹೇಳ್ರಿ ಹಾಲೆಲೂಯ. ಎಂಥ ಶರೀರ ಕೊಡಲಿಕ್ಕಿದ್ದಾನೆ? ಮಹಿಮೆಯ ಶರೀರವನ್ನು ನಾವು ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಮಹಿಮೆಯ ಶರೀರ. ವಾ, ಅದು ಎಂಥ ಶರೀರ ಗೊತ್ತಾ? ಬ್ಯೂಟಿಫುಲ್ ಆಗಿರ್ತೈತೆ ರೀ. ಅದು ಪರಲೋಕದ ಶರೀರ, ಅದು ಪರಲೋಕದ ಆತ್ಮ, ಪರಲೋಕದ ಅಭಿಷೇಕದ ತುಂಬಿರುವಂಥ ಆತ್ಮ. ಆಮೇನ್. ಅಂತ ಸುಂದರವಾಗಿ ನಾವು ಚಿತ್ರಿಸಲ್ಪಡ್ತೇವೆ. ವೆರೈಟೀಸ್ ಆಗಿ ಬೇರೆ ಬೇರೆ ರೂಪಾಂತರಗೊಳ್ಳುವಂಥ ಯಾವುದಾದ್ರೂ ಒಂದು ಜೀವಿ ಇದೆಯಾ? ಬೇರೆ 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 ರೂಪವಾಗಿ ಪಡೆದುಕೊಳ್ಳುವಂಥ, ಒಂದು ದಿನ ಸುಂದರವಾಗಿ ಕಾಣುವಂಥ ಯಾವುದಾದ್ರೂ ಒಂದು ಜೀವಿ ಇದೆಯಾ? ಇದೆಯಾ? ಇಲ್ಲ. ಅಂದರೆ ಒಂದು ಸ್ಟೇಜಿಂದ ಚೇಂಜ್ ಆಗಿ ಇನ್ನೊಂದು ಸ್ಟೇಜಿಗೆ ಬರ್ತಾಯಿದೆ, ಇನ್ನೊಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಆಗ್ತಿದೆ, ಇನ್ನೊಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಆಗ್ತಿದೆ. ಎಲ್ಲರೂ ಬಟರ್ಫ್ಲೈ ಹೇಳ್ರಿ, ಅನ್ಸುತ್ತೆ ಬಟರ್ಫ್ಲೈ. ನೋಡ್ರಿ, ಇದಕ್ಕೇನಿದೆ? ಸ್ಟೇಜಸ್ ಇದೆ. ಫಸ್ಟ್ ಸ್ಟೇಜ್ ಏನು? ಎಗ್ಸ್, ಮೊಟ್ಟೆ, ಕರೆಕ್ಟ್ ಅಲ್ಲ? ಎರಡನೇದು ಕ್ಯಾಟರ್ಪಿಲ್ಲರ್, ಸಣ್ಣದು ಹುಳ. ಎಲ್ಲರೂ ಫಸ್ಟ್ ಏನಿದು? ಸಣ್ಣದು ಇದೇನಿದು? ಮೊಟ್ಟೆ. ಸಣ್ಣ ಫಸ್ಟ್ ಏನು? ಫಸ್ಟ್ ಸ್ಟೇಜ್ ಈಸ್ ಎಗ್, ಕರೆಕ್ಟ್. ಎರಡನೇ ಸ್ಟೇಜ್ ಕ್ಯಾಟರ್ಪಿಲ್ಲರ್. ನೋಡ್ರಿ, ಆ ಕ್ಯಾಟರ್ಪಿಲ್ಲರ್ ಒಂದು ಹತ್ರ ಹ್ಯಾಂಗ್ ಆಗ್ತಿತ್ತು. ಅದು ಹ್ಯಾಂಗಾಗಿ ಅದನ್ನು ನೋಡ್ರಿ ತನ್ನ ರೂಪವನ್ನು ಇಲ್ಲಿದ್ದ ರೂಪ ಇಲ್ಲಿಲ್ಲ, ಆ ರೂಪ ಕಳಿತಾ ಹೀಗಾಗ್ತಿದೆ. ನೋಡ್ರಿ, ಇದಕ್ಕೂ ಸಂಬಂಧನೇ ಇಲ್ಲ. ಇದಕ್ಕೆ ಈ ಕ್ಯಾಟರ್ಪಿಲ್ಲರ್ಗೂ ಈ ಬಟರ್ಫ್ಲೈಗೂ, ಕಂಪ್ಲೀಷನ್ ಬಟರ್ಫ್ಲೈಗೂ ಸಂಬಂಧನೇ ಇಲ್ಲ. ನೋಡ್ರಿ, ಇಲ್ಲಿ ಚೇಂಜ್ ಆಗ್ತಾ ಪ್ರೋಸೆಸ್ ನೋಡ್ರಿ, ಅದು ಹೇಗಿದೆ? ಚೇಂಜ್ ಆಗ್ತಾ ಒಂದು ದಿನ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಬಟರ್ಫ್ಲೈ ಆಗ್ತದೆ. ಹಲೋ ಚರ್ಚ್, ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದೀರಿ ನೀವು? ಇದರೊಳಗೆ ಈ ಪ್ರೋಸೆಸ್ನಲ್ಲಿ ಎಲ್ಲಿದ್ದೀರಿ ಹೇಳ್ರಿ? ನೀವು ಪ್ರೋಸೆಸ್ನಲ್ಲಿ ಬರಲೇಬೇಕು. ನೀವು ಈ ಪ್ರೋಸೆಸ್ನಲ್ಲಿ ಬರಲೇಬೇಕು. ಒಂದು ದಿನ ಪರಲೋಕದಲ್ಲಿ ನಾವು ಹೀಗೆ ಕಾಣ್ತೀವಿ. ಆಮೇಲೆ ಹೇಳ್ರಿ, ಇವಾಗ ನಾವು ಈ ಪ್ರೋಸೆಸ್ನಲ್ಲಿ ನಾವು ಇದ್ದೀವಿ. ಮೋಸ್ಟ್ಲಿ ನನಗನ್ಸುತ್ತೆ ನಾವು ಇಲ್ಲಿದ್ದೀವಿ. ಈಗ ಇಲ್ಲಿಂದ ಕಿತ್ಕೊಂಡು ಹೊರ ಬರಬೇಕು. ಈಗ ಅಷ್ಟೇ ಇಲ್ಲಿಂದ ನಾವು ಹೊರಗೆ ಬರಬೇಕು. ಈ ಪ್ರೋಸೆಸ್ನಲ್ಲಿ ನಾವಿದ್ದೀವಿ. ಪ್ರೀತಿಯ ದೇವ್ರ ಮಕ್ಕಳೇ, ನಾವು ರೂಪಾಂತರ ಆಗಲೇಬೇಕು. ಆಗುವ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ರೂಪಾಂತರಗೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ. ನಿನ್ನ ಕುಟುಂಬ ಈ ರೀತಿಯಾಗಿ ಕಾಣಬೇಕು, ನಿನ್ನ ಜೀವನ ಈ ರೀತಿಯಾಗಿ ಕಾಣಬೇಕು, ನಿನ್ನ ಹೆಂಡತಿ ಮಕ್ಕಳು ಈ ರೀತಿಯಾಗಿ ಕಾಣಬೇಕು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಈ ರೀತಿಯಾಗಿ ರೂಪಾಂತರ ಆಗಬೇಕು, ರೂಪಿಸಲ್ಪಡಬೇಕು. ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ, ನಮ್ಮನ್ನು ನಾವು ರೂಪಿಸಿಕೊಳ್ಬೇಕಾಗಿದೆ. ಅಪೊಸ್ತಲನಾದ ಪೌಲ್ ನಾನು ಹೇಳ್ತೇನೆ, ನನ್ನನ್ನು ಜಜ್ಜಿಕೊಳ್ತೇನೆ ಎಂಬುದಾಗಿ. ಡೈಲಿ ನನ್ನನ್ನು ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ. ಒಂದು ದಿನ ನಾವು ಈ ಪ್ರೋಸೆಸ್ನಲ್ಲಿ ನಾವು ಹೋಗ್ಲಿಕ್ಕಿದ್ದೇವ್ರಿ, ಈ ರೀತಿ ಆಗಲಿಕ್ಕಿದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲದಲ್ಲಿ ಉಂಟಾದ ಮರಣದ ಮೂಲಕವಾಗಿ ಈಗ ಸಂಧಾನಪಡಿಸಿಕೊಂಡಿದೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ಏನು ಮಾಡಬೇಕಂತ ಇದ್ದಾನೆ? ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತೇನೆ, ನಾವೆಲ್ಲರೂ ಒಂದು ದಿನ ಪರಲೋಕದ ಮಹಿಮೆ ಶರೀರನ ಹೊಂದಿ ಕ್ರಿಸ್ತನ ಮುಂದೆ ಹೋಗಿ ನಾವು ನಿಲ್ಲಬೇಕಾಗಿದೆ. ನೀನೂ ನಿಲ್ಲಬೇಕು. ಜೋರಾಗಿ ಹೇಳ್ರಿ, ನನ್ನನ್ನು ತೋರಿಸಿ ಹೇಳ್ರಿ, ಪಾಸ್ಟರ್ ನೀವೂ ನಿಲ್ಲಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂಥ ಎಲ್ಲ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಯಾರ ಮುಂದೆ ನಿಲ್ಲಕ್ಕೆ ಹೋಗ್ತಾ ಇದ್ದೀವಿ ನಾವು? ಎಷ್ಟು ಜನ ಬಯಸ್ತೀರಾ ನಾನು ಈ ರೀತಿಯಾಗಿ ಈ ರೂಪಾಂತರ ನಾನು ಹೊಂದಬೇಕೆಂಬುದಾಗಿ? ಎಷ್ಟು ಜನ ಕೈಗಳನ್ನು ಎತ್ತಿ ನೋಡೋಣ. ಹೌದಲ್ಲ? ಆ ಪ್ರೋಸೆಸ್ನಲ್ಲಿ ಚೇಂಜ್ ಆಗ್ರಿ, ಪ್ಲೀಸ್ ಚೇಂಜ್ ಆಗ್ರಿ. ಇದು ನೋಡ್ರಿ, ಇಲ್ಲಿಂದ ಹೊರಗೆ ಬರದೇ ಇಲ್ಲ ಅಂದರೆ, ಇದು ಇಲ್ಲೇ ಇದೆ ಅಂತ ಈ ಪ್ರೋಸೆಸ್ನಲ್ಲಿ ಇಲ್ಲೇ ಹುಳ ಆಗಿ ಅಲ್ಲೇ ಉಣ್ಕೊಂಡು ಹೋಗ್ಬಿಟ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ರೀ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಮೊಟ್ಟೆ ಇಟ್ಟಿದ್ದು ಇನ್ನೊಂದು ಜೀವಿ. ಆ ಮೊಟ್ಟೆ ಅದು ರೂಪಾಂತರವಾಗಿ ನಿರ್ಮಿಸಲ್ಪಡ್ತು, ಬಟ್ ರೂಪಿಸಲ್ಪಡುವಂಥದ್ದು ಅದ್ರ ಕೆಲಸ. ಆ ಪ್ರೋಸೆಸ್ನಲ್ಲಿ ರೂಪಿಸ್ತಾ ಒಂದು ದಿನ ಬ್ಯೂಟಿಫುಲ್ ಆಗಿರುವಂಥ ಬಟರ್ಫ್ಲೈ ಚಿಟ್ಟೆಯಾಗಿ ಅದು ಹೊರಗೆ ಬಂತು.
ನಾವು ಕೂಡ ಹಾಗೆ ನಮ್ಮನ್ನು ನಾವು ಬೇಡವಾಗಿರುವಂಥ ಸಂಗತಿಗಳನ್ನೆಲ್ಲ ನೋಡಿ ಬಿಟ್ಬಿಡ್ತು. ಇದನ್ನೆಲ್ಲ ಈ ಫಾಸಿಲ್ನ ಬಿಟ್ಬಿಟ್ಟು ಹೊರಗಡೆ ಬಂದು ಇದರಿಂದ ಹೊರಗಡೆ ಬರುತ್ತದು. ಇದು ಈಗ ನಮಗಿರುವಂಥ ಶರೀರ ಇದು. ಅದರ ಮುಂದೆ ಒಂದಿನ ಶರೀರ ಬರ್ತದೆ, ಅದು ಮಹಿಮೆ ಉಳ್ಳ ಸುಂದರವಾಗಿರುವಂಥ ಪರಲೋಕದ ಶರೀರ. ಹಲ್ಲೆಲೂಯಾ. ಆ ಶರೀರ ಹೊಂದಿದವರಾಗಿ ಪರಲೋಕದಲ್ಲಿ ದೇವರ ಮುಂದೆ ನಾವು ನಿಲ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆಮೇನ್. ನಾನು ಮುಗಿಸ್ತೇನೆ ರೀ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತುಕ್ಕು ಹಿಡಿಯೋದಕ್ಕಿಂತ ಸವಿಯೋದು ಲೇಸು. ನಮ್ಮನ್ನು ನಾವು ರೂಪಿಸಿಕೊಳ್ಳೋಣ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲೆಡೆ ನಮ್ಮನ್ನು ನಾವು ರೂಪಿಸಿಕೊಳ್ಳೋಣ. ಎಷ್ಟು ಜನ ಸಿದ್ಧರಿದ್ದೀರಿ ನೋಡೋಣ. ಒಂದು ವೇಳೆ ಇದು ಕಠಿಣ ಆಗಿರ್ಬೋದು. ಒಂದೊಂದು ಸತಿ ತನ್ನನ್ನು ತಾನು ರೂಪಿಸ್ಕೊಳ್ಳೋ ವಿಷಯದಲ್ಲಿ ಸುತ್ತಿಗೆಯಿಂದ ಇದರಿಂದ ಅದನ್ನು ಒಡೆದೇ ತೆಗಿಬೇಕ್ರಿ. ಇಲ್ಲಾಂದರೆ ಸುಮ್ಮನೆ ಹಿಂಗೆ ಮಾಡಿ ಹಿಂಗೆ ತೆಗಿಯಕ್ಕೆ ಬರೋದಿಲ್ಲ. ದೇವ್ರ ವಾಕ್ಯನ ಹಂಗೆ ನಿಮ್ಮನ್ನು ಖಂಡಿಸಿ ನಿಮ್ಮನ್ನು ತೆಗಿತದೆ. ದೇವ್ರ ವಾಕ್ಯ ನಿಮ್ಮನ್ನು ಹೊಡೆದು ನಿಮ್ಮನ್ನು ಎಚ್ಚರಪಡಿಸಿ ತೆಗಿತದೆ. ಇದು ಸೇವಕರಿಗೆ ಭಾಳ ದೊಡ್ಡ ಚಾಲೆಂಜ್ ಆಗಿರುವಂಥ ವಿಷಯ. ಇದು ಭಾಳ ದೊಡ್ಡ ಚಾಲೆಂಜ್ ಆಗಿರುವಂಥ ವಿಷಯ. ಒಂದು ವೇಳೆ ನಿಮ್ಮ ಹೆಸರನ್ನು ಹಿಡಿದು ನಾನು ಏನು ಹೇಳಿದ್ರು, ಸಿಸ್ಟರ್ ನೀವು ಚೇಂಜ್ ಆಗಬೇಕು, ಬ್ರದರ್ ನೀವು ಚೇಂಜ್ ಆಗಬೇಕಂದ್ರೆ ಸತ್ಯ ನಾನು ಅವತ್ತು ದೇವ್ರ ವಾಕ್ಯ ಸ್ತುತಿಗಿಂತ ನಮ್ಮನ್ನು ಹೊಡಿತದೆ. ಆಮೇನ್. ಹೊಡೆಯುವ ಉದ್ದೇಶ ನಾವು ಸುಂದರವಾಗಿ ರೂಪಿಸಲ್ಪಡಬೇಕಷ್ಟೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೈಗಳನ್ನು ತಟ್ಟಿ ಕರ್ತನ ನಾವು ಆರಾಧಿಸೋಣ.